ಸೂರ್ಯಕಾಂತಿ. ಇವತ್ತು ಪುರೋಹಿತರನ್ನ ಮನೆಗೆ ಕರೆಸಿದ್ದೀವಿ. ಈ ವಾರದೊಳಗಡೆ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ರು. ಅದೇ ಮುಹೂರ್ತದಲ್ಲಿ ಮದುವೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ. ಈ ವಾರದೊಳಗ? ತುಂಬ ಒಳ್ಳೆ ಮುಹೂರ್ತ ಅಂತೆ. ಶುಭ ಕಾರ್ಯಕ್ಕೆ ಯಾಕೆ ತಡ ಮಾಡಬೇಕು ಹೇಳಿ, ಬೇಗ ಮಾಡಿ ಮುಗಿಸೋಣ ಅಂತ. ಆದರೂ ವಾರದೊಳಗೆ ಅಂದರೆ ಕಷ್ಟ ಆಗುತ್ತೆ. ಮುಹೂರ್ತ ಬೇಕಾದರೆ ಬೇರೆ ಸಿಗುತ್ತೆ. ಆದರೆ ನಮ್ಮ ಮಂಜುನಾಥನ್ಗೆ ಆಮೇಲೆ ಗುರುಬಲ ಇಲ್ವಂತೆ. 3 ವರ್ಷ ತನಕ ಮದುವೆ ಮಾಡೋ ಹಾಗಿಲ್ವಂತೆ. ಅಷ್ಟರಲ್ಲಿ ಮಾಡಿ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ನನ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವೇನು ಹೇಳಬೇಡಿ, ಸುಮ್ಮನೆ ಒಪ್ಕೊಳ್ಳಿ ಅಷ್ಟೇ. ಮುಂದಿನ ಕೆಲಸ ಎಲ್ಲ ನಾವು ನೋಡ್ಕೋತೀವಿ. ನೀವೇನೂ ತಯಾರಿ ಮಾಡ್ಕೋಬೇಕಾಗಿಲ್ಲ. ಏನು? ಸರಿ. ಒಂದು ವಾರದೊಳಗೆ ಆಗಲೇಬೇಕು ಅಂತ ಅವ್ರು ಕಡಾಖಂಡಿತವಾಗಿ ಹೇಳಿದ್ರಮ್ಮ. ಹ್ಞೂ ಕಣೋ, ಅವ್ರ ಮುಹೂರ್ತ ನೋಡಿದ್ದು ಆಗಿದೆ. ಒಂದು ವಾರ ಅಂದರೆ ಅವ್ರು ಹೇಳಾಯ್ತಲ್ಲ, ಇನ್ನೇನು ಮಾತಾಡಿದ್ರು ಅಷ್ಟೇನೆ. ಒಳ್ಳೆ ಕಾರ್ಯ ಆದಷ್ಟು ಬೇಗ ನಡೆದ್ರೆ ನಮಗೂ ಒಳ್ಳೇದೇನೆ. ಕಾಂತಿ, ಬೆಳಿಗ್ಗೆನೆ ಒಳ್ಳೆ ಸುದ್ದಿ ಬಂದಿದೆ. ನೀನು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ದೇವರಿಗೆ ತುಪ್ಪ ದೀಪ ಹಚ್ಚಿ ಬಂದ್ಬಿಡು. ನೀವೆಲ್ಲ ಮನುಷ್ಯರ? ನನ್ನ ಮಗ ಎಲ್ಲಿ ಹೋಗಿದ್ದಾನೆ, ಏನಾಗಿದ್ದಾನೆ ಅನ್ನೋದು ಗೊತ್ತಿಲ್ಲ. ಆ ಸಂಕಟದಲ್ಲಿ ನಾನಿದ್ದೀನಿ. ನೀವು ನೋಡಿದ್ರೆ ಅವನಿಗೆ ಗೊತ್ತಾಗಿರೋ ಹುಡುಗಿನ ಮಂಜುನಾಥನ ಕೊಟ್ಟು ಮದುವೆ ಮಾಡೋದಕ್ಕೆ ಸಿದ್ಧ ಆಗಿದ್ದೀರಾ. ನಾನು ಹಾಗೆ ಅನ್ಕೊಂಡೆ, ಮದುವೆ ಈಗಲೇ ಯಾಕೆ ಬೇಕು ಅಂತ. ಆದರೆ ಪುರೋಹಿತರು ತಾವಾಗೇ ಮನೆಗೆ ಬಂದರು. ಪರಿಸ್ಥಿತಿ ಹೀಗಿದೆ, ಬೇಗ ಮದುವೆ ಮಾಡಿ ಮುಗಿಸಿ, ಗುರುಬಲ ಹೋದರೆ ಇನ್ನು 3 ವರ್ಷ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಏನು ಮಾಡೋದು? 3 ವರ್ಷ ಇವನ್ ಮದುವೆ ಮಾಡದೇ ಇರೋಕ್ಕಾಗತ್ತಾ? ಒಂದ್ ವೇಳೆ ಸತ್ಯನ್ ಮದ್ವೆ ಆಗಿ ಹೋಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ಮಂಜುನಾಥ ಏನ್ ಮಾಡ್ತಿದ್ದ? ಆಗ್ಲೂ ಮದ್ವೆ ಮಾಡ್ತಾ ಇದ್ರಾ? ಇಲ್ಲ ತಾನೇ? ಈಗ ನನ್ ಮಗ ಕಾಣಿಸ್ತಾ ಇರೋ ಹೊತ್ತು ನೋಡಿ. ಚಿಕ್ಕಮ್ಮ, ಸುಮ್ಮನೆ ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಏನೇನೋ ಮಾತಾಡಕ್ಕೆ ಹೋಗ್ಬೇಡಿ. ಅಲ್ಲ ಚಿಕ್ಕಮ್ಮ, 3 ವರ್ಷ ಮನೆಯಲ್ಲಿ ಶುಭ ಕಾರ್ಯ ನಡೆದೇ ಖಾಲಿ ಬಿಡಕ್ಕಾಗತ್ತಾ? ಶುಭ ಕಾರ್ಯ ನಡೆದ್ರೇನೆ ಮನೇಲಿರೋ ಅನಿಷ್ಟಗಳು ತೊಲಗೋದು. ಮಂಜುನಾಥನ ಮದುವೆನೇ ಮೊದಲು ಮಾಡಬೇಕು ಅಂತ ನಾವೇನು ಆಸೆ ಪಟ್ಟಿರ್ಲಿಲ್ವಲ್ಲ. ಹಿರಿಯ ಸತ್ಯ ಅವನಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ತಾನೆ, ಆಗ್ಲಿಲ್ಲ. ಏನು ಮಾಡೋಕ್ಕಾಗತ್ತೆ? ನಮ್ಮಿಬ್ಬರು ಮದುವೆ ಯಾವಾಗ ಅಂತ ನಿರ್ಧಾರ ಮಾಡಿದ್ದಾರೆ. ಆ್ಯಕ್ಚುಲಿ ಇಷ್ಟು ಬೇಗ ಬೇಡ ಅಂತ ನಾನು ಹೇಳಿದೆ, ಆದರೆ ನಮ್ಮಮ್ಮ ಹಠ ಹಿಡಿದ್ರು. ಅದೇನೋ ಗುರುಬಲ ಇಲ್ವಂತೆ. ಅದಕ್ಕೆ ಇನ್ನೊಂದು ವಾರದೊಳಗೆ ಒಂದು ನಿಮಿಷ ಕಾಂತಿ. ಹಲೋ, ಯಾರು? ಹಾಂ ಹೇಳಿ ಇನ್ಸ್ಪೆಕ್ಟರ್. ಏನು ಬಾಡಿ ಸಿಕ್ಕಿದ್ಯಾ? ಇಲ್ಲ ಇಲ್ಲ, ಇವ್ ನನ್ ಮಗ ಅಲ್ಲ, ಇವ್ ನನ್ ಮಗ ಅಲ್ಲ, ನನ್ ಮಗ ಅಲ್ಲ. ಸರಿಯಾಗಿ ನೋಡಿ, ಇವನು ಹಾಕೊಂಡಿರೋ ಶರ್ಟು ನಿಮ್ಮ ಮಗಂದೇ ಅಲ್ವಾ? ಹೌದು ಇನ್ಸ್ಪೆಕ್ಟರ್, ಅದು ಸತ್ಯಂದೇ ಶರ್ಟು. ಅವನು ಹುಟ್ಟಪ್ಪಕ್ಕೆ ನಾನೇ ಕೊಡ್ಸಿದ್ದೆ. ಇಲ್ಲ, ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ. ನನ್ ಮಗನಿಗೇನು ಆಗಿಲ್ಲ, ನನ್ ಸತ್ಯ ಸತ್ತಿಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ನನ್ ಮಗನಿಗೇನು ಆಗಿಲ್ಲ. ಸತ್ಯ. ಇಲ್ಲ ಇನ್ಸ್ಪೆಕ್ಟರ್, ಇದು ಸತ್ಯಣ್ಣಂದಲ್ಲ. ಸತ್ಯಣ್ಣ ಸತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನಿದು ನಂಬಲ್ಲ. ಚಿಕ್ಕಮ್ಮ ಹೇಳ್ತಿರೋದ್ರಲ್ಲಿ ನಂದು ಸಮ್ಮತಿ ಇದೆ. ಸರಿ, ಹಾಗಂತ ನೀವು ಬರ್ಕೊಡಿ. ಆಮೇಲೆ ನೀವು ನಮ್ಮನ್ನೇನು ಕೇಳಕ್ ಬರಬೇಡಿ. ಇನ್ಸ್ಪೆಕ್ಟರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋರ್ಗೂ ಕಾಯೋಣ. ಅದರಿಂದ ಇನ್ನೇನಾದರೂ ಡೀಟೇಲ್ಸ್ ಗೊತ್ತಾದರೂ ಗೊತ್ತಾಗ್ಬೋದು. ನೋಡಿ, ಪೋಸ್ಟ್ ಮಾರ್ಟಮ್ ಮಾಡೋದ್ರಿಂದ ವ್ಯಕ್ತಿ ಯಾವ ಕಾರಣಕ್ಕೆ ಸತ್ತಿದ್ದಾನೆ ಅಂತ ಗೊತ್ತಾಗುತ್ತೆ ಹೊರತು ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ. ನೋಡೋಣ, ಅದು ಆಗಲಿ.